ಇದೇ ಮೊದಲ ಬಾರಿಗೆ ಮಹಿಳಾ ಪಿಎಸ್ಐ ಎನ್ಕೌಂಟರ್ ಮಾಡಿರುವುದು ಕರ್ನಾಟಕ ಇತಿಹಾಸದಲ್ಲೇ ಲೇಡಿ ಪಿಎಸ್ಐ ಮಾಡಿದಂತ ಮೊದಲ ಎನ್ಕೌಂಟರ್ ಇದು. ಎಲ್ಲ ಕಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಮೂಲತಃ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕು ಗುಜನಕಟ್ಟಿ ಗ್ರಾಮದ ಪಿಎಸ್ಐ ಅವರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಎಂಎಸ್ಸಿ ಪದವಿ ಪಡೆದಿದ್ದಾರೆ. ಅನ್ನಪೂರ್ಣ ಬೆಳಗಾವಿ ಜಿಲ್ಲೆಯ ರೈತಾಪಿ ಕುಟುಂಬದಿಂದ ಬಂದಿರುವಂತಹ ಮಹಿಳಾ ಪಿಎಸ್ಐ. ಬಾಲಕಿ ಮೃತಪಟ್ಟ ಕ್ಷಣದಿಂದ ಆರೋಪಿ ಪತ್ತೆಗೆ ತೆರಳಿದ್ರು ಪಿಎಸ್ಐ ಅನ್ನಪೂರ್ಣ ಅವರು. ಮೊದಲು ಗಾಳಿಯಲ್ಲಿ ಗುಂಡು ಹಾರಿಸಿ ಆರೋಪಿಗೆ ವಾರ್ನಿಂಗ್ ಕೊಟ್ಟಿದ್ರು. ಆದ್ರೂ ಪೊಲೀಸರ ಮಾತು ಕೇಳದ ಆರೋಪಿ ಹಲ್ಲೆಗೆ ಪ್ರಯತ್ನ ಪಟ್ಟಿದ್ದಾನೆ. ಸ್ವಯಂ ರಕ್ಷಣೆಗೆ ಆರೋಪಿಯನ್ನ ಎನ್ಕೌಂಟರ್ ಮಾಡಿದ್ದಾರೆ ಅನ್ನಪೂರ್ಣ. ಆರೋಪಿ ಎದೆ ಹಾಗೂ ಕಾಲಿಗೆ ಶೂಟ್ ಮಾಡಿದ್ದಾರೆ ಪಿಎಸ್ಐ ಅನ್ನಪೂರ್ಣ ಅವರು. ಪಿಎಸ್ಐ ಅನ್ನಪೂರ್ಣ ದಿಟ್ಟತನಕ್ಕೆ ಕಮಿಷನರ್ ಶಶಿಕುಮಾರ್ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಮಹಿಳಾ ಪಿಎಸ್ಐ ಒಬ್ರು ಎನ್ಕೌಂಟರ್ ಮಾಡಿರೋದು. ಕರ್ನಾಟಕದ ಇತಿಹಾಸದಲ್ಲೇ ಲೇಡಿ ಪಿಎಸ್ಐ ಮಾಡಿದ ಮೊದಲ ಎನ್ಕೌಂಟರ್ ಇದು. ಪುಟ್ಟ ಕಂದಮ್ಮನ ಕೊಂದ ಬಿಹಾರ ಕೀಚಕನ ಮೇಲೆ ಗುಂಡು ಹಾರಿಸಿದ್ದಾರೆ ಹುಬ್ಬಳ್ಳಿಯ ಅಶೋಕನಗರ ಠಾಣೆಯ ಲೇಡಿ ಸಿಂಗಂ ಅನ್ನಪೂರ್ಣ ಅವರು. 2018ರಲ್ಲಿ ಪಿಎಸ್ಐ ಸೇವೆಗೆ ಸೇರ್ಪಡೆಯಾಗಿದ್ರು. ಮೂಲತಃ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕು ಗುಜನಟ್ಟಿ ಗ್ರಾಮದ ಪಿಎಸ್ಐ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಎಂಎಸ್ಸಿ ಪದವಿ ಪಡೆದಿದ್ದಾರೆ ಇವರು. ಬೆಳಗಾವಿ ಜಿಲ್ಲೆಯ ರೈತಾಪಿ ಕುಟುಂಬದಿಂದ ರೈತನ ಮಗಳು ಅನ್ನಪೂರ್ಣ ಅವರು. ಬಾಲಕಿ ಮೃತಪಟ್ಟ ಕ್ಷಣದಿಂದ ಆರೋಪಿ ಪತ್ತೆಗೆ ಹೋಗಿದ್ರು. ಮೊದಲು ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ ಓಡೋಗ್ಬೇಡ ಅಂತ ಹೇಳಿ. ಆದರೂ ಕೂಡ ಪೊಲೀಸರ ಮಾತು ಕೇಳದೆ ಪೊಲೀಸರ ಮೇಲೇನೆ ಹಲ್ಲೆಗೆ ಪ್ರಯತ್ನವನ್ನ ಪಡ್ತಾನೆ. ಆಗ ಸುಮ್ಮನೆ ಇರಕ್ಕಾಗುತ್ತಾ? ಆಗ ಗನ್ನಿಂದ ಶೂಟ್ ಮಾಡ್ತಾರೆ ಆತನ ಎದೆಗೆ. ಇಲ್ಲಿ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದೀವಲ್ಲ, ಈಗಾಗಲೇ ಎಲ್ಲ ಕಡೆ ಅವ್ರ ಫೋಟೋ ವೈರಲ್ ಆಗ್ತಾ ಇದೆ. ಇವರೇ ಪಿಎಸ್ಐ ಅನ್ನಪೂರ್ಣ ಅವರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗಿದೆ. ಅದರಲ್ಲೂ ಹುಬ್ಬಳ್ಳಿ ಧಾರವಾಡದ ಜನ ಅಂತೂ ಜೈಕಾರ ಹಾಕ್ತಾ ಇದ್ದಾರೆ ಪಿಎಸ್ಐ ಅನ್ನಪೂರ್ಣ ಅವರಿಗೆ. ಈ ರೀತಿಯಾದಂಥ ಗಂಡದೆ ಇರಬೇಕು ಒಬ್ಬ ಪಿಎಸ್ಐಗೆ. ಇಂಥ ಕಾಮ ಪಿಶಾಚಿಗಳನ್ನ ಸ್ಥಳದಲ್ಲೇ ಎನ್ಕೌಂಟರ್ ಮಾಡಿ ಬಿಸಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಅದರಂತೆ ಅದೇ ರೀತಿಯಾಗಿನೇ ಎನ್ಕೌಂಟರ್ ಮಾಡಿ ಬಿಸಾಕಿದ್ದಾರೆ ಪಿಎಸ್ಐ ಅನ್ನಪೂರ್ಣ ಅವರು. ಅವರ ಈ ಕಾರ್ಯಕ್ಕೆ, ಈ ಧೈರ್ಯಕ್ಕೆ ಇಡೀ ರಾಜ್ಯದ ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಹಾಡಿ ಹೊಗಳ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಏನು ಗೊತ್ತಾ? ಇದೇ ಮೊದಲ ಬಾರಿಗೆ ಮಹಿಳಾ ಪಿಎಸ್ಐ ಒಬ್ರು ಎನ್ಕೌಂಟರ್ ಮಾಡಿರೋದು. ಕರ್ನಾಟಕ ಇತಿಹಾಸದಲ್ಲೇ ಲೇಡಿ ಪಿಎಸ್ಐ ಮಾಡಿದಂತ ಮೊದಲ ಎನ್ಕೌಂಟರ್ ಇದು. ಅವರ ಧೈರ್ಯಕ್ಕೆ ಮೆಚ್ಚಬೇಕು. 2018ರಲ್ಲಿ ಪಿಎಸ್ಐ ಸೇವೆಗೆ ಸೇರ್ಪಡೆ ಆಗಿದ್ರು ಇವರು. ಬೆಳಗಾವಿ ಜಿಲ್ಲೆಯ ಮೂಡಲಗಿಯ ಗುಜನಟ್ಟಿ ಮೂಲದವರು. ರೈತನ ಮಗಳು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಎಂಎಸ್ಸಿ ಪದವಿಯನ್ನ ಪಡೆದಿದ್ರು. ರೈತಾಪಿ ಕುಟುಂಬದಿಂದ ಬಂದಿರುವಂತ ಹೆಣ್ಣು ಮಗಳು. ಪಿಎಸ್ಐ ಆಗಿ ಇವತ್ತು ಒಬ್ಬ ಕಾಮುಕ ಪಿಶಾಚಿಯನ್ನ ಹೊಡೆದು ಹಾಕಿದ್ದಾರೆ. ಆರೋಪಿಯ ಎದೆ ಹಾಗೂ ಕಾಲಿಗೆ ಶೂಟ್ ಮಾಡಿರೋದು. ಹೈದರಾಬಾದ್ ಎನ್ಕೌಂಟರ್ ಬಳಿಕ ರಾಜ್ಯದಲ್ಲೂ ಬಿಗ್ ಎನ್ಕೌಂಟರ್ ಆಗಿದೆ. ಹುಬ್ಬಳ್ಳಿಯಲ್ಲಿ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದವನ ಎನ್ಕೌಂಟರ್ ಮಾಡಿರೋದು ಲೇಡಿ ಸಿಂಗಂ. ಕೀಚಕನಿಗೆ ಅಲ್ಲೇ ಬಹುಮಾನವನ್ನ ನೀಡಿದ್ದಾರೆ ಹುಬ್ಬಳ್ಳಿ ಪೊಲೀಸರು. ಮಹಿಳಾ ಪಿಎಸ್ಐ ಅನ್ನಪೂರ್ಣ ಅವರು ಎನ್ಕೌಂಟರ್ ಮಾಡಿದ್ದಾರೆ. ಬಿಹಾರಿ ಮರ್ಡರರ್ ಎನ್ಕೌಂಟರ್ ಹಿಂದಿದೆ ರೋಚಕ ಸ್ಟೋರಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಎನ್ಕೌಂಟರ್ನ ಇಂಚಿಂಚು ಮಾಹಿತಿಯನ್ನ ಹೇಳ್ತಾ ಹೋಗ್ತೀವಿ. ಗಂಡು ಮೆಟ್ಟಿದ ನಾಡಿನಲ್ಲಿ ಕೀಚಕನಿಗೆ ಗುಂಡೇಟು ಬಿದ್ದು ಬದುಕಿದಾನ? ಇಲ್ಲ, ಯಮಲೋಕಕ್ಕೆ ಪಾರ್ಸಲಾಗಿದ್ದಾನೆ ಆತ ಕೀಚಕ, ನೀಚ. ಕೀಚಕನಿಗೆ ಅಲ್ಲೇ ಬಹುಮಾನ ನೀಡಿದ್ದಾರೆ ಹುಬ್ಬಳ್ಳಿಯ ಪೊಲೀಸರು. ಏನಾಗಬೇಕಾಗಿತ್ತೋ, ಜನ ಏನು ಬಯಸಿದ್ರೋ ಅದನ್ನೇ ಮಾಡಿ ತೋರಿಸಿದ್ದಾರೆ ಹುಬ್ಬಳ್ಳಿಯ ಗಂಡದೆಯ ಪೊಲೀಸರು.
ಎಸ್ಪೆಷಲಿ PSI ಅನ್ನಪೂರ್ಣ. ಗಂಡು ಮೆಟ್ಟಿದ ನಾಡಿನಲ್ಲಿ ಕೀಚಕನನ್ನ ಹೊಡೆದುರುಳಿಸಿದ್ದಾರೆ ಪೊಲೀಸರು. ಹೈದರಾಬಾದ್ ಎನ್ಕೌಂಟರ್ ಬಹಳ ಸುದ್ದಿಯಾಗಿತ್ತು. ಅದಾದ ನಂತರ ಹುಬ್ಬಳ್ಳಿಯಲ್ಲಾಗಿರುವಂತಹ ಬಿಗ್ ಎನ್ಕೌಂಟರ್ ಈಗ ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕರ್ನಾಟಕದ ಇತಿಹಾಸದಲ್ಲೇ ಒಬ್ಬ ಲೇಡಿ PSI ಮೊದಲ ಬಾರಿಗೆ ಎನ್ಕೌಂಟರ್ ಮಾಡಿರೋದನ್ನ ಗಮನಿಸ್ತಾ ಇದ್ದೀವಿ. ಹೇಗಿತ್ತು ಹಾಗಾದ್ರೆ ಕಾರ್ಯಾಚರಣೆ? ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದ ನಟೋರಿಯಸ್ ಕಿಡ್ನಾಪರ್ ವಾರ್ನ್ ಮಾಡಿದ್ರು ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸಿದ್ದ, ಆಗ ಗುಂಡೇಟು ತಿಂದ. ನಮ್ಮ ಜೊತೆ ಪೊಲೀಸ್ ಕಮಿಷನರ್ ಇದ್ದಾರೆ ಎಂಬ ಧೈರ್ಯ ಬರುತ್ತೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಈಗ ಬಹಳ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ಅನ್ನಪೂರ್ಣ ಅವರ ಕಾರ್ಯದಕ್ಷತೆಗೆ. ಇನ್ನು ಶಶಿಕುಮಾರ್ ಅವರಿದ್ದಾರಲ್ಲ, ಅವರು ಸಣ್ಣ ಪುಟ್ಟ ವ್ಯಕ್ತಿ ಅಲ್ಲ, ಅವರಿಗೆ ಅವರದ್ದೇ ಆದಂಥ ಒಂದು ಫ್ಯಾನ್ ಬೇಸ್ ಕೂಡ ಇದೆ. ಅವರು ಪೊಲೀಸ್ ಇರಬಹುದು, ಅವರು ಕಮಿಷನರೇ ಇರಬಹುದು. ಹುಬ್ಬಳ್ಳಿ ಧಾರವಾಡಕ್ಕೆ ಅವರು ಎಂಟ್ರಿ ಕೊಟ್ಟಾಗಿಂದ ಕ್ರೈಮ್ ರೇಟ್ಗಳು ಭಾಳ ತೀರಾ ಕಡಿಮೆ ಆಗಿ ಹೋಗಿದೆ. ಆದರೆ ಅದರಲ್ಲಿ ಇಂಥ ಒಂದು ಕ್ರೈಮ್ ನಡೆದು ಹೋಗಿರೋದು ದುರದೃಷ್ಟ. ಆದರೆ ಕರ್ನಾಟಕ ಇತಿಹಾಸದಲ್ಲೇ ಲೇಡಿ PSI ಮಾಡಿದಂಥ ಮೊದಲ ಎನ್ಕೌಂಟರ್ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಮೊದಲ ಬಾರಿಗೆ ಮಹಿಳಾ PSI ಒಬ್ಬರು ಎನ್ಕೌಂಟರ್ ಮಾಡಿರೋದು. ಅವರ ಧೈರ್ಯಕ್ಕೆ, ಅವರ ದಕ್ಷತೆಗೆ, ಅವರ ಪ್ರಾಮಾಣಿಕತೆಗೆ ಎಲ್ಲರೂ ಕೂಡ ಈಗ ಸೆಲ್ಯೂಟ್ ಹೊಡಿತಾ ಇದ್ದಾರೆ. ಜೊತೆಗೆ ಮೇಲಾಧಿಕಾರಿಗಳ ಸಪೋರ್ಟ್ ಕೂಡ ಬೇಕಾಗುತ್ತೆ. ಅದು ಸಿಕ್ಕಿದೆ. ಬಾಲಕಿ ಕಿಡ್ನಾಪ್ ನಡೆದ ಕೆಲವೇ ಗಂಟೆಗಳಲ್ಲಿ ಕಿಡ್ನಾಪರ್ ಅನ್ನ ಟ್ರೇಸ್ ಮಾಡ್ತಾರೆ. ಲೇಡಿ PSI ಅನ್ನಪೂರ್ಣ ನೇತೃತ್ವದಲ್ಲಿ ಆರೋಪಿಯನ್ನ ಬೆನ್ನತ್ತಿದ್ರು ಟೀಮ್. CC ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ್ದ ಆರೋಪಿ ಚಲನವಲನ, ಆ ಚಲನವಲನದ ಮೇಲೆ ಆರೋಪಿಯ ಬೆನ್ನತ್ತುತ್ತಾರೆ ಪೊಲೀಸರವರು. ಕೊನೆಗೂ ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಾನೆ ನಟೋರಿಯಸ್ ಬಿಹಾರಿ ಕಿಡ್ನಾಪರ್. ಆರೋಪಿಯನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಲು ಹೋದಾಗ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ. ಎಷ್ಟೇ ವಾರ್ನಿಂಗ್ ಮಾಡಿದ್ರು ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಫೈರಿಂಗ್ ಮಾಡ್ತಾರೆ. ನಮ್ಮ ಜೊತೆ ಪೊಲೀಸ್ ಕಮಿಷನರ್ ಇದ್ದಾರೆ ಎಂಬ ಧೈರ್ಯ ಬರುತ್ತೆ ಅವರಿಗೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಧೈರ್ಯ ತುಂಬಿರ್ತಾರೆ. ಶಶಿಕುಮಾರ್ ದಕ್ಷ ಮತ್ತು ಪ್ರಾಮಾಣಿಕ IPS ಅಧಿಕಾರಿ ಅಂತಾನೆ ಫೇಮಸ್ ಅವರು. ಬೆಂಗಳೂರು ಉತ್ತರ DCP ಆಗಿದ್ದಾಗಲೂ ಸ್ಲಂ ಭರತ್ ಎಂಬಾತನನ್ನ ಎನ್ಕೌಂಟರ್ ಮಾಡಿದ್ರು. ನಟೋರಿಯಸ್ ರೌಡಿ ಆಗಿದ್ದ ಸ್ಲಂ ಭರತ್ನ ಎನ್ಕೌಂಟರ್ ನಡೆದಿತ್ತು. ಈ ಎನ್ಕೌಂಟರ್ಗೆ ಖಡಕ್ ಡಿಸಿಷನ್ ಮಾಡಿದ್ದೆ ಶಶಿಕುಮಾರ್ ಅವರು. ಶಶಿಕುಮಾರ್ ನಮ್ಮದೇ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯವರು ಅನ್ನೋ ಹೆಮ್ಮೆ ನಮಗೆ ಇದೆ. 2008ರ ಬ್ಯಾಚ್ IPS ಅಧಿಕಾರಿ ಆಗಿರುವಂತಹ ಶಶಿಕುಮಾರ್ ಬಾಲಕಿ ಕಿಡ್ನಾಪ್ ನಡೆದ ಕೆಲವೇ ಗಂಟೆಗಳಲ್ಲಿ ಕಿಡ್ನಾಪರ್ ಅನ್ನ ಟ್ರೇಸ್ ಮಾಡ್ತಾರೆ, ಆತನನ್ನ ಹೆಡೆಮುರಿ ಕಟ್ತಾರೆ ಅಂತ ಅಂದ್ರೆ ಅದಕ್ಕೆ ಕಾರಣ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಅವರು. ಒಬ್ಬ PSI, ಮಹಿಳಾ PSI ಇಷ್ಟು ಗಟ್ಟಿತನವನ್ನ ತೋರಿಸಿದ್ದಾರೆ, ಇಷ್ಟು ಧೈರ್ಯತನವನ್ನ ತೋರಿಸಿದ್ದಾರೆ, ಗಂಡತೆಯನ್ನ ತೋರಿಸಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಕಾರಣ ಶಶಿಕುಮಾರ್ ಅವರ ಬೆನ್ನ ಹಿಂದೆ ನಿಂತಿದ್ದಂತ ಕಮಿಷನರ್ ಶಶಿಕುಮಾರ್ ಅವರು. ಅದೇನಾಗುತ್ತೆ ಆಗ್ಲಿ ಹೋಗಿ ಅಂತ ಹೇಳಿ ಕಳಿಸ್ತಾರೆ. ಆಗ ಅನ್ನಪೂರ್ಣ ಅವರು ತಮ್ಮ ತಂಡದ ಜೊತೆಗೆ ಹೋಗ್ತಾರೆ. ಆತ ಎಲ್ಲಿದ್ದಾನೆ ಅಂತ ಹೇಳಿ ಟ್ರೇಸ್ ಮಾಡಿ ಗೊತ್ತಾಗುತ್ತೆ ಆತ ಇರುವಂತಹ ಸ್ಥಳ. ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೇನೆ ಹಲ್ಲೆಗೆ ಮುಂದಾಗ್ತಾನೆ. ಸುಮ್ಮನೆ ಇರೋ, ಶರಣಾಗೋ, ಏನು ಮಾಡಲ್ಲ ಅಂತ ಹೇಳಿದ್ರು ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಆ ಬಿಹಾರಿ ಕಿಡ್ನಾಪರ್, ಕಾಮುಕ, ಕೀಚಕ, ನೀಚ. ಆಗ ತಮ್ಮ ರಕ್ಷಣೆಗೋಸ್ಕರ PSI ಅನ್ನಪೂರ್ಣ ಅವ್ರು ಏನ್ ಮಾಡ್ತಾರೆ, ಎನ್ಕೌಂಟರ್ ಮಾಡಿ ಬಿಸಾಡ್ತಾರೆ. ಆತನ ಎದೆಗೆ ಡೈರೆಕ್ಟ್ ಗುಂಡೇಟು ಬೀಳುತ್ತೆ. ಅಲ್ಲಿಗೆ ಆತನ ಕತೆ ಮುಗಿಯುತ್ತೆ. ಹುಬ್ಬಳ್ಳಿ ಧಾರವಾಡದ ಜನ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನ ಏನು ಬಯಸ್ತಾ ಇದ್ರು ಅದು ಆಗ ಹೋಗುತ್ತೆ ಆ ಕ್ಷಣಕ್ಕೇನೆ. ಅದಕ್ಕೆ ಕಾರಣ ಹುಬ್ಬಳ್ಳಿ ಧಾರವಾಡ ಪೊಲೀಸರ ಈ ಕಾರ್ಯಾಚರಣೆ. ಶಶಿಕುಮಾರ್ ಅವರು ತಕ್ಷಣವೇ ಸ್ಥಳಕ್ಕೆ ಬರ್ತಾರೆ ಏನಾಗಿದೆ ಅಂತ ಹೇಳಿ. ಅದಾದ ನಂತರ ಯಾರಾತ, ಎಲ್ಲಿ ಅವನು, ಎಲ್ಲಿರ್ತಾ ಇದ್ದ, ಏನು ಕೆಲಸ ಮಾಡ್ತಾ ಇದ್ದ, ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನು ತೆಗೆಸ್ತಾರೆ. CC ಕ್ಯಾಮ್ರಾ ಫುಟೇಜ್ ಬರುತ್ತೆ. ಆತ ಮಗುವನ್ನ ಹೆಂಗೆ ಕರ್ಕೊಂಡು ಹೋದ, ಎಲ್ಲಿ ಕರ್ಕೊಂಡು ಹೋದ, ಎಲ್ಲದರ ಬಗ್ಗೆಯೂ ಕೂಡ ಟ್ರೇಸ್ ಮಾಡ್ತಾರೆ. ಅದಾದ ನಂತರ ಮಗುವನ್ನ ಕೊಂದು ಆತ ಎಲ್ಲಿಗೆ ಹೋದ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿ ತಿಳಿಯುತ್ತೆ. ಆಗ ಶಶಿಕುಮಾರ್ ಅವರು PSI ಮತ್ತು ತಂಡಕ್ಕೆ ಹೇಳ್ತಾರೆ, ನಾವಿದ್ದೀವಿ ಹಿಂದೆ. ಏನಾಗುತ್ತೆ, ಆತನನ್ನ
ಬಿಡಬೇಡಿ, ಕರ್ಕೊಂಡು ಬನ್ನಿ ಅನ್ನೋ ನಿಟ್ಟಿನಲ್ಲಿ ಹೇಳಿ ಕಳಿಸ್ತಾರೆ. ಆದರೆ ಆತ ಪೊಲೀಸರ ಮೇಲೇನೆ ಹಲ್ಲೆ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಆತನ ಕಥೆಯನ್ನ ಮುಗಿಸ್ತಾರೆ.